నగరంలోని ప్రముఖ సినీ నటుడు కీర్తిశేషులు పునీత్ రాజ్ కుమార్ 50వ పుట్టినరోజు సందర్భంగా ఆయన అభిమాన సంఘం ఆధ్వర్యంలో నాగశెట్టిపల్లి సర్కిల్లో ప్రత్యేక కార్యక్రమాన్ని నిర్వహించారు. ఈ కార్యక్రమానికి మాజీ మేయర్ ఆనంద్ ముఖ్య అతిథిగా హాజరై ప్రారంభించారు. 3 ವರ್ಷಗಳಾಯ್ತು. ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ರಾಜ್ಕುಮಾರ್ ಸಂಘದ ಉದ್ಯೋಗದಲ್ಲಿ ಸುಮಾರು ಯುವಕರು ಸೇರಿಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ನಾನು ಈ ಬಿಬಿಎಂಪಿ ಅಧಿಕಾರದಲ್ಲಿದ್ದಾಗ ನಾನು ಪುನೀತ್ ರಾಜ್ಕುಮಾರ್ ಮತ್ತು ಶಂಕರ್ ಅವರ ಪ್ರತಿಭೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಇಲ್ಲಿ ಸುಮಾರು ಜನರಿಗೆ ನಮ್ಮ ರಾಜ್ಕುಮಾರ್ ಅಭಿಮಾನಿಗಳಿಂದ ಸುತ್ತಮುತ್ತ ಇರಲಿಲ್ಲ. ಅದರ ಜೊತೆ ನಾನು ಈಗ ಪುತ್ಥಳಿಯನ್ನು ನಿರ್ಮಾಣ ಮಾಡಿರೋದ್ರಿಂದ ಇಲ್ಲಿ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ನೆನಪಾಗಿ ಒಂದು 50 ವರ್ಷದ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಎಲ್ಲ ಕಡೆನೂ ಅಭಿಮಾನಿಗಳು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಹಾರೈಸ್ತೀನಿ, ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹಾರೈಸ್ತೀನಿ. ಇವತ್ತು ವಿಶೇಷ ಏನಿದೆ? ವಿಶೇಷ ಅಂದ್ರೆ ನಮ್ಮ ಗ್ರಾಮದಲ್ಲಿ ಅನ್ನದಾನ ಅರ್ಪಣೆ ಮಾಡಿದ್ದಾರೆ ಸಂಘದ ವತಿಯಿಂದ. ಸುಮಾರು 1000 ಜನಕ್ಕೆ ಆಗಿರ್ಬೋದು. ನಾವು ಆಚರಿಸ್ತೀವಿ. ಈ ಸತಿ ಏನಾದ್ರು 50 ವರ್ಷ ಗೌರ್ಮೆಂಟ್ಗೆ ಆನಂದ ಅವರು ಕೇಳಿದ್ರಿ, ಆಯ್ತು ಮಾಡಿ ನಾವು ಕೊಡ್ತೀನಿ ಅಂತ. ಇದಕ್ಕೆಲ್ಲ ಕಾರಣ ಅಂದ್ರೆ ಆನಂದ್ ಕೇಳಿದ್ರಿ. ಯಾಕಂದ್ರೆ ನಾವು 40 ವರ್ಷ ಮುಂಚೆನೆ ಮಾಡ್ಬೇಕಾಗಿದ್ದೀವಿ, ಏನೋ ಆಗೋದ. ಅದಕ್ಕೆ ನಾವು ಮಹಾಪೌರರಾಗಿದ್ದಾಗ ಕೇಳ್ಕೊಂತೀವಿ, ನಾವು ಆಯ್ತು ಮಾಡೋದು ಅಂತ. ಅವ್ರ ಸಹಾಯದಿಂದ ಇದೆಲ್ಲ ಆಯ್ತು ಅಂತ ನಾವೇನು ನಮ್ಮ ಸಂಘದ ಎಲ್ಲ ಸದಸ್ಯರು ಎಲ್ಲ ಸೇರಿ ನಾವು ಮಾಡಿದ್ದೇವೆ. ಆಮೇಲೆ 50 ವರ್ಷದ ಹುಟ್ಟುಹಬ್ಬ ಪರವಾಗಿ ಸ್ವಲ್ಪ ಏನೋ ವಿಭಿನ್ನವಾಗಿ ಮಾಡೋಣ ನಮ್ಮ ಪ್ರೀತಿಯಿಂದ ನಮ್ಮ ಆನಂದ ಸಾಹಿತ್ಯದ ಎಲ್ಲ ನಾವು ಅನುದಾನ ಮಾಡ್ತಾ ಇದ್ದಿದ್ದು. ನಾವು ಹಿಂದೇನೋ ನಮ್ಗೆ ಇದೇ ಥರ ಸಹಕಾರ ಕೊಟ್ಟು ಅವ್ರ ಆಶಿಸಿದ್ರು. ರಾಜ್ಕುಮಾರ್ ಆಗಲಿ, ಚಂದ್ರನ್ ಆಗಲಿ, ಅವ್ರಿಗೂ ಆತ್ಮ ಸಿಕ್ಕಿಕೊಂಡು ನಾಚೆಟ್ಟಳ್ಳಿ ಗ್ರಾಮದ ಸದಸ್ಯರಿಂದ ಮತ್ತು ರಾಜ್ಕುಮಾರ್ ಅಭಿಮಾನಿ ಸಂಘ, ಬಸವರಾಜ ಸಂಘ, ಪುನೀತ್ ರಾಜ್ ಸಂಘ ನಾವು ಶುಭ ಕೊಡ್ತೇವೆ ಅಂತ ಹೇಳಿ